ಪ್ರಿಯಾ. ಇನ್ನೂ ನಿಮಗೆ ನನ್ನ ಮೇಲೆ ಕೋಪ ಹೋಗಿಲ್ವಾ? ಪ್ರಿಯಾ, ಪ್ರಿಯಾ ನಿಂತ್ಕೊಳ್ಳಿ. ಈಗ ನಿಮ್ಮ ಕೋಪ ಹೋಗಿ ನೀವು ಸಂತೋಷ ಪಡುವಂಥ ವಿಚಾರ ತಂದಿದ್ದೀನಿ. ಏನದು? ಅಷ್ಟು ಸುಲಭವಾಗಿ ಹೇಳೋಕ್ಕಾಗತ್ತಾ? ಸರ್ಪ್ರೈಸ್. ನೀವೀಗ ನನ್ನ ಜೊತೆ ಬನ್ನಿ, ಅದೇನು ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ನೀವು ಸುಮ್ಮನೆ ನನಗೆ ಕೋಪ ಬರಿಸ್ಬೇಡಿ. ಅದೇನು ಅಂತ ಹೇಳಿ. ನಾನೀಗ ನಿಮ್ಮನ್ನ ಒಂದು ಮುಖ್ಯವಾದ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಷ್ಟು ದಿನ ನೀವೇನು ನಡಿಬೇಕು ಅಂದ್ಕೊಂಡಿದ್ರೋ ಅದು ಇವತ್ತು ನಡೆಯುತ್ತೆ. ನೋಡಿ, ಹೋಗ್ಟೋಗ್ಟಾಗ ಏನೇನೋ ಮಾತಾಡಬೇಡಿ. ಅದೆಲ್ಲಿಗೆ ಏನು ಅಂತ ಕರೆಕ್ಟಾಗಿ ಹೇಳಿ. ನೋಡಿ, ಈಗ ಹೇಳೋದಕ್ಕಿಂತ ನೀವು ಅಲ್ಲಿಗೆ ಬಂದು ನೋಡಿದಾಗ ತುಂಬ ಸಂತೋಷ ಪಡ್ತೀರಾ. ನಿಮ್ಮ ಕನಸು ನನಸಾಗೋ ಸಮಯ ಬಂದಿದೆ. ಅದನ್ನು ನೀವು ನೋಡಿದ್ರೆ ನಿಮ್ಮ ಮುಖದಲ್ಲಿ 1000 ಫ್ಲವರ್ ಪಾಟು ಒಂದೇ ಸಲ ಬೆಳೆದಷ್ಟು ಖುಷಿ ಆಗುತ್ತೆ. ಹಕ್ಕಿ ಥರ ಹಾರಾಡ್ತೀರಾ, ಸಂತೋಷಕ್ಕೆ ಕುಣಿದಾಡ್ತೀರಾ. ಆ ನಿಮ್ಮ ಖುಷಿನ ನೋಡಬೇಕು. ಈ ಅವಕಾಶನ ಮಿಸ್ ಮಾಡ್ಕೊಬಿಡಿ. ಬೇಗ ರೆಡಿಯಾಗಿ ಬನ್ನಿ. ಹಾಗಾದ್ರೆ ನೀವು ಲಕ್ಷ್ಮಣ ಸಾಯಿಸ್ಬಿಟ್ರಾ? ಈಗ ನಾನೇನು ಹೇಳಲ್ಲ. ನೀವೀಗ ನನ್ನ ಜೊತೆ ಬರ್ತೀರಾ, ಏನು ಅಂತ ನೇರವಾಗಿ ನೀವೇ ನೋಡ್ತೀರಾ, ಸಂತೋಷ ಪಡ್ತೀರಾ. ನೀವು ಸಂತೋಷ ಪಡೋದನ್ನ ನೋಡಿ ನಾನು ಸಂತೋಷ ಪಡ್ತೀನಿ. ಇವನೇನಾದ್ರೂ ನನ್ನ ಮೇಲಿರೋ ಪ್ರೀತಿಗೆ ಆ ಲಕ್ಷ್ಮಣ ಸಾಯಿಸ್ಬಿಟ್ನ ಹೇಗೆ? ಏನ್ ಮಾಡಿರ್ಬೋದು? ಆದ್ರೂ ಇವನ್ ಜೊತೆ ಹೋಗೋದು ಒಳ್ಳೇದಲ್ಲ ಅನ್ನಿಸ್ತಿದೆ. ಏನ್ ಮಾಡ್ಲಿ? ಏನು ಯೋಚನೆ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ. ಅದೆಲ್ಲ ಏನು ಬೇಡ. ಎಲ್ಲಿಗೆ ಯಾಕೆ ಅಂತ ಹೇಳೋವರೆಗೂ ನಾನ್ ಬಂದ್ ರೆಡಿ ಆಗಲ್ಲ. ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ಅಲ್ಲಿಗೆ ಬಂದ್ರೆ ಗೊತ್ತಾಗುತ್ತೆ. ಬನ್ನಿ. ನಾನ್ ಅಲ್ಲಿಗೆ ಬರ್ಬೇಕು ಅಂದ್ರೆ ನೀವೇನು ಅಂತ ಹೇಳ್ಬೇಕು. ನಾನು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀನಿ. ನಂಗೆ ಸರ್ಪ್ರೈಸ್ ಎಲ್ಲ ಏನು ಬೇಡ. ಅದೇನು ಅಂತ ಹೇಳಿ. ಆಯ್ತು, ಹೇಳ್ತೀನಿ. ಅದೇನಂದ್ರೆ ಅಣ್ಣ, ಸರ್ಪ್ರೈಸ್ ಅಂತ ಹೇಳಿದ್ದೀರಾ, ಮರ್ತ್ಬಿಟ್ರಾ? ಕೇಳಿಲ್ಲ ಅಂದ್ರೆ ಬರಲ್ಲ ಅಂತಿದ್ದಾರಲ್ಲ, ಏನ್ ಮಾಡೋದು? ನೀವು ಒಂದು ನಿಮಿಷ ಸುಮ್ಮನೆ ಇರಿ, ನಾನು ಅದಕ್ಕೆ ಹತ್ರ ಮಾತಾಡ್ತೀನಿ. ಅದಕ್ಕೆ ನೀವು ಸ್ವಲ್ಪ ಅಣ್ಣನ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅವ್ರು ಅಲ್ಲಿಂದ ಆಸೆಯಿಂದ ಬಂದಿದ್ದಾರೆ. ಅವ್ರ ಆಸೆನ ನಿರಾಸೆ ಮಾಡಬೇಡಿ ಅದಕ್ಕೆ, ಪ್ಲೀಸ್. ಇವತ್ತು ನಿಮ್ಮ ಕನಸು ನನಸಾಗೋ ದಿನ. ಅಂದರೆ ಏನಿರ್ಬೋದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಅಣ್ಣನ ನೀವು ಯಾವ ಕಾರಣಕ್ಕೆ ಪ್ರೀತಿ ಮಾಡಿದ್ರೋ ಆ ಉದ್ದೇಶ ಇವತ್ತು ಈಡೇರುತ್ತೆ. ಪ್ಲೀಸ್ ರೆಡಿಯಾಗಿ ಬನ್ನಿ ಅದಕ್ಕೆ.